ಇನ್ನು ಕಲಾ ವಿಭಾಗದ ಫಲಿತಾಂಶವನ್ನ ನೋಡೋದಾದ್ರೆ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಅನ್ನ ಸಂಜನಾಬಾಯಿ ಪಡ್ಕೊಂಡಿದ್ದಾರೆ. 600ಕ್ಕೆ 597 ಅಂಕವನ್ನ ಸಂಜನಾಬಾಯಿ ಪಡ್ಕೊಂಡಿರೋದು. ಇನ್ನು ಎರಡನೇ ರ್ಯಾಂಕ್ 596 ಅಂಕವನ್ನು ಪಡ್ಕೊಂಡಿರುವಂತಹ ನಿರ್ಮಲಾ ಅವರಿಗೆ ಸಿಕ್ಕಿದೆ. ಇನ್ನು ಮೂರನೇ ಸ್ಥಾನವನ್ನ ಶ್ರೀ ಜಯದರ್ಶಿನಿ 595 ಅಂಕವನ್ನು ಪಡೆದು ಮೂರನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಕಲಾ ವಿಭಾಗದ ಫಲಿತಾಂಶವನ್ನ ನಾವು ಗಮನಿಸ್ತಾ ಇದ್ದೀವಿ. ಮೊದಲ ರ್ಯಾಂಕ್ ಅನ್ನು ಪಡೆದಿರೋದು ಬಳ್ಳಾರಿಯ ಸಂಜನಾಬಾಯಿ 600ಕ್ಕೆ 597 ಅಂಕವನ್ನು ಪಡ್ಕೊಂಡು ರಾಜ್ಯಕ್ಕೆ ಮೊದಲ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಕಲಾ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಪಡೆದಿರುವಂತಹ ವಿದ್ಯಾರ್ಥಿನಿ. ಇನ್ನು ಎರಡನೇ ರ್ಯಾಂಕ್ ಬಂದಿರೋದು ಇಟಗಿಯ ಪಂಚಮಸಾಲಿ ಕಾಲೇಜಿನ ವಿದ್ಯಾರ್ಥಿನಿ ನಿರ್ಮಲಾ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. 600ಕ್ಕೆ 596 ಅಂಕವನ್ನು ಪಡ್ಕೊಂಡು ಈ ಸಾಧನೆ ಮಾಡಿದ್ದಾರೆ. ಇನ್ನು ಮೂರನೇ ಸ್ಥಾನವನ್ನ ಪಡೆದಿರೋದು 595 ಅಂಕವನ್ನು ಪಡೆದಿರುವಂತಹ ಶ್ರೀ ಜಯದರ್ಶಿನಿ ಮೂರನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಕಲಾ ವಿಭಾಗದಲ್ಲಿ ಮೂರನೇ ಸ್ಥಾನವನ್ನ ಪಡೆದಿರೋದು ಶ್ರೀ ಜಯದರ್ಶಿನಿ ಅನ್ನುವಂಥ ವಿದ್ಯಾರ್ಥಿನಿ 595 ಅಂಕವನ್ನು ಪಡೆದಿದ್ದಾರೆ. ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿ. ಸುವರ್ಣ ನ್ಯೂಸ್ ಜೊತೆಗೆ ಸಂತಸವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಸಂತೋಷ ಆಯಿತು. ಸ್ಟೇಟಲ್ಲಿ 3rd ರ್ಯಾಂಕ್ ಬಂದಿದ್ದೀನಿ. ನಾನು ನಮ್ಮ ಪೇರೆಂಟ್ಸ್ಗೆ ಮತ್ತು ಮೆಂಟರ್ಸ್ ಟೀಚರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪೇರೆಂಟ್ಸ್ ಇಲ್ಲಾಂದರೆ ಸಾಧ್ಯವಾಗಿರಲ್ಲ. ಸೊ ತುಂಬ ಸಂತೋಷ ಆಯಿತು. ನಮ್ಮ ಪ್ರಿನ್ಸಿಪಲ್ ಸರ್, ನಮ್ಮ ಕಾಲೇಜ್ ಟೀಚರ್ಸ್, ಲೆಕ್ಚರರ್ಸ್, ಮೆಂಟರ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾನಿನ್ನು ಮುಂದೆ UPSC ಮಾಡಬೇಕಂತ ನನಗೆ ಆಂಬಿಷನ್ ಇದೆ. ಸೊ ಖಂಡಿತ ಮಾಡ್ತೀನಿ. ಅದು ಪೇರೆಂಟ್ಸ್ ಸಪೋರ್ಟಿಂದ ಇಷ್ಟು ದೂರ ಬಂದಿದ್ದೀನಿ. ಇನ್ನೂ ನಾನು ಅಚೀವ್ ಮಾಡಬೇಕಂತ ನನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.